ಸೀರಿಯಲ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದ್ದು, ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಶ್ರಾವಣಿ ಸುಬ್ರಹ್ಮಣ್ಯ ವೀಕ್ಷಕರಿಗೆ ವಿದಾಯ ಹೇಳೋದಕ್ಕೆ ಸಜ್ಜಾಗಿದೆ. 2024ರ ಮಾರ್ಚ್ 18ರಿಂದ ಧಾರಾವಾಹಿ ತನ್ನ ಪ್ರಸಾರವನ್ನ ಆರಂಭಿಸಿತ್ತು. ಈ ವರ್ಷದ ಮಾರ್ಚ್ ತಿಂಗಳಿಗೆ ಬರೋಬ್ಬರಿ 2 ವರ್ಷ ಕೂಡ ಪೂರೈಸಿದ್ದು, ಆಗಸ್ಟ್ ಮೊದಲ ವಾರದಲ್ಲಿ ಧಾರಾವಾಹಿ ಮುಕ್ತಾಯ ಆಗ್ತಾ ಇದೆ. ನಿರ್ಮಾಪಕರಾದ ಸುಬ್ರಹ್ಮಣ್ಯ ಮೂರ್ತಿನಾಥ್ ಅವರ ಒಡೆತನದ ನೀಲಾ ಪ್ರೊಡಕ್ಷನ್ಸ್ ನಿರ್ಮಾಣ ಸಂಸ್ಥೆಯಡಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಮೂಡಿ ಬರ್ತಾ ಇದೆ. ಈ ಸಂಸ್ಥೆಯಿಂದ ರಾಧಾರಮಣ, ಶ್ರೀರಸ್ತು, ಶುಭಮಸ್ತು, ಮೂರು ಗಂಟು, ರಾಜಕುಮಾರಿ ಸೇರಿದಂತೆ ಅನೇಕ ಜನಪ್ರಿಯ ಧಾರಾವಾಹಿಗಳು ಕೂಡ ಮೂಡಿ ಬಂದಿತ್ತು. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಮುಕ್ತಾಯಕ್ಕೆ ಕಾರಣ ಟಿಆರ್ಪಿ. ಸುಬ್ಬು ಮತ್ತು ಶ್ರಾವಣಿ ಜೋಡಿಗೆ ಅಪಾರ ಅಭಿಮಾನಿ ಬಳಗ ಇದೆ. ಪ್ರಾರಂಭದಲ್ಲಿ ಈ ಧಾರಾವಾಹಿ ಪ್ರೈಮ್ ಟೈಮ್ ಅಂದ್ರೆ ರಾತ್ರಿ 9 ಗಂಟೆಗೆ ಸ್ಲಾಟ್ ಪ್ರಸಾರ ಆಗ್ತಾ ಇತ್ತು. ಈ ಸಮಯ ಧಾರಾವಾಹಿಯ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಕೂಡ ವಹಿಸಿತ್ತು. ಟಿಆರ್ಪಿ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಟಾಪ್ ಸೀರಿಯಲ್ಗಳ ಲಿಸ್ಟ್ ನಲ್ಲಿ ಈ ಧಾರಾವಾಹಿ ಹೆಸರು ಮಾಡಿದ್ದು ಆಗಿತ್ತು. ಅದಾದ ನಂತರದ ದಿನಗಳಲ್ಲಿ ಹೊಸ ಧಾರಾವಾಹಿ ಬರ್ತಾ ಇದ್ದಂತೆನೆ ಟೈಮಿಂಗ್ಸ್ ಕೂಡ ಚೇಂಜ್ ಮಾಡಲಾಯಿತು. ಇದು ಸಹಜವಾಗಿಯೇ ವೀಕ್ಷಕರ ಮೇಲೆ ಪ್ರಭಾವ ಕೂಡ ಬೀರಿತ್ತು. ಇನ್ನು ಸಂಜೆ 6 ಗಂಟೆಗೆ ಧಾರಾವಾಹಿ ಪ್ರಸಾರ ಆಗ್ತಿದ್ರು ಕೂಡ ಒಂದಷ್ಟು ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಆದ್ರೆ ಈ ಒಂದು ಧಾರಾವಾಹಿ ಹಳೆಯ ಚಾರ್ಮನ ಕಳೆದುಕೊಂಡಿರೋದಂತೂ ಸುಳ್ಳಲ್ಲ. ಟಿಆರ್ಪಿ ಕೂಡ ಕುಸಿದಿದೆ. ಹೀಗಾಗಿ ಧಾರಾವಾಹಿಯನ್ನು ಮುಕ್ತಾಯ ಮಾಡುವಂತಹ ನಿರ್ಧಾರ ಮಾಡಿದೆ ತಂಡ. ಈಗಾಗಲೇ 600ಕ್ಕೂ ಹೆಚ್ಚು ಸಂಚಿಕೆಗಳನ್ನ ಪೂರೈಸಿರುವಂತಹ ಧಾರಾವಾಹಿ ಇನ್ನು ಕೆಲವು ದಿನಗಳು ಮಾತ್ರ ಪ್ರಸಾರ ಆಗ್ತಾ ಇದೆ. ಇನ್ನು ನೀಲಾ ಪ್ರೊಡಕ್ಷನ್ಸ್ ಸಂಸ್ಥೆ ವತಿಯಿಂದ ಈಗಾಗಲೇ ಹೊಸ ಧಾರಾವಾಹಿ ಕೂಡ ಅನೌನ್ಸ್ ಆಗಿದ್ದು, ಶ್ರಾವಣಿ ಸುಬ್ರಹ್ಮಣ್ಯ ಮುಗಿತಾ ಇದ್ದಂತೆನೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೊಸ ಕತೆ ಆನಂದ ನಿಲಯ ಶೀಘ್ರದಲ್ಲೇ ಪ್ರಾರಂಭ ಆಗ್ತಾ ಇದೆ. ಈ ಧಾರಾವಾಹಿಗೆ ಸಜ್ಜಾಗ್ತಾ ಇದ್ದಾರೆ. ಇನ್ನು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ದೊಡ್ಡ ದೊಡ್ಡ ಕಲಾವಿದರೆ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ನಟಿ ಆಸಿಯಾ ಫಿರ್ದೋಸ್, ನಟ ಅಮೋಘ್ ಆದಿತ್ಯ, ಕಾಂತಮ್ಮ ಪಾತ್ರದಲ್ಲಿ ಭವಾನಿ ಪ್ರಕಾಶ್, ಇನ್ನು ವಿಜಯಾಂಬಿಕಾ ಪಾತ್ರದಲ್ಲಿ ಸ್ನೇಹ ಅವರು, ಸುಬ್ಬು ತಂದೆ ಪಾತ್ರದಲ್ಲಿ ಹಿರಿಯ ನಟ ಬಾಲರಾಜ್ ಅವರಿದ್ದಾರೆ. ಶ್ರಾವಣಿ ತಂದೆ ವೀರು ಪಾತ್ರದಲ್ಲಿ ಹಿರಿಯ ನಟ ಆಗಿರುವಂತಹ ಮೋಹನ್ ಅವರು ಕೂಡ ಇದ್ದಾರೆ. ಇನ್ನು ಇದೇ ಸೀರಿಯಲ್ ನಲ್ಲಿ ಅಪೂರ್ವ ಶ್ರೀ ಅವರು, ಕೀರ್ತಿ, ಶ್ರಾವಣಿ ತಾಯಿ ಪಾತ್ರದಲ್ಲಿ ನಂದಿನಿ ಅವರು, ಅಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ವಿದ್ಯಾಮೂರ್ತಿ ಸೇರಿದಂತೆ ಅನೇಕ ಪ್ರತಿಭಾವಂತ ಕಲಾವಿದರನ್ನು ಕೂಡ ಹೊಂದಿದೆ ಈ ಒಂದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ. ಜೀ ಕನ್ನಡದ ಹೊಸ ಸೀರಿಯಲ್ ಜಗದ್ಧಾತ್ರಿಯ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಶೀಘ್ರದಲ್ಲಿ ಅಂತ ಕೂಡ ಹಾಕ್ತಾ ಇದ್ದಾರೆ. ಯಾವ ಟೈಮಿಂಗ್ಸ್ ಅಲ್ಲಿ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನಿಮ್ಗೇನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.